8 ಗಂಟೆ, ಬಟ್ ಬಿಸಿಲು ಎಷ್ಟಿದೆ. ಆ್ಯಂಡ್ ನಾನು ರೀಸೆಂಟಾಗಿ ನ್ಯೂಸ್ ನೋಡ್ತಾ ಇದ್ದೆ, ತುಂಬ ಬಿಸಿಲು ಜಾಸ್ತಿ ಆಗುತ್ತೆ ಆ್ಯಂಡ್ ತುಂಬ ಹೀಟ್ ಜಾಸ್ತಿ ಆಗುತ್ತೆ. ಸೊ ಸನ್ಸ್ಕ್ರೀನ್ ಆ್ಯಂಡ್ ವಾಟರ್ ಕುಡಿತಾ ಇರಿ, ಹೈಡ್ರೇಟ್ ಆಗಿರಿ ಅಂತ ನಾನು ನ್ಯೂಸಲ್ಲಿ ನೋಡ್ತಾ ಇದ್ದೆ. ಆ್ಯಂಡ್ ನಾನು ಹೇಳೋದಷ್ಟೇ, ಬಿ ಹೈಡ್ರೇಟೆಡ್ ಆ್ಯಂಡ್ ಡ್ರಿಂಕ್ ಲಾಟ್ಸ್ ಆಫ್ ವಾಟರ್ ಅಂತ. ಸೊ ಐ ಆಮ್ ಕರೆಂಟ್ಲಿ ಹ್ಯಾವಿಂಗ್ ಮೈ ಗ್ರೀನ್ ಟೀ ಆ್ಯಂಡ್ ದಿಸ್ ಇಸ್ ಮೈ ನ್ಯೂ ವ್ಲಾಗ್. ಸೊ ನಾನು ಆ್ಯಕ್ಚುಲಿ ಇವತ್ತು ತಿಂಡಿ ಕೆಲಸಕ್ಕೆ ಹೋಗಿರಲಿಲ್ಲ ಆ್ಯಂಡ್ ಐ ವೋಕ್ ಅಪ್ ಲಿಟಲ್ ಲೇಟ್ ಬೈ ನೋಯಿಂಗ್. ಗೊತ್ತಿತ್ತು ಲೈಕ್ ಇವತ್ತು ತಿಂಡಿ ಅಪ್ಪ ಮಾಡ್ತೀನಿ ಅಂತ ಅಂದರು, ವಿಚ್ ಇಸ್ ಸೋ ಗುಡ್. ಯೂಶ್ವಲಿ ನಾನು ಸಾಗರ್ ಮನೆಯಲ್ಲಿದ್ದಾಗ ನಾನೇ ತಿಂಡಿ ಅಡುಗೆ ಕುಕ್ಕಿಂಗ್ ಇಸ್ ಕಂಪ್ಲೀಟ್ಲಿ ಮೀ. ಬ್ರೇಕ್ ಅನ್ನೋದೇ ಸಿಗಲ್ಲ. ಬಟ್ ಇಲ್ಲಿ ಬಂದಾಗ ಐ ವಿಲ್ ಬಿ ಹ್ಯಾವಿಂಗ್ ಸಮ್ ಬ್ರೇಕ್ ಬಿಕಾಸ್ ಸಮ್ಟೈಮ್ಸ್ ಅಪ್ಪ ಮಾಡ್ತೀನಿ ಅಂತ ಅಂತಾರೆ. ಆ್ಯಂಡ್ ಟುಡೇ ಒನ್ ಆಫ್ ದ ಡೇ ಅದು. ಆ್ಯಂಡ್ ಅವ್ರು ಇವತ್ತು ತಿಂಡಿ ಮಾಡಿದ್ದಾರೆ ಆ್ಯಂಡ್ ಫಾರ್ ಮೀ ಇಟ್ಸ್ ಅ ಬ್ರೇಕ್. ಸೊ ಅದಕ್ಕೆ ನಾನು ಸ್ವಲ್ಪ ಆರಾಮಾಗಿ ಎದ್ದೆ ಇವತ್ತು. ಸೊ ಒಂದು 7 ಗಂಟೆಗೆ ಎದ್ದೆ. ಆ್ಯಂಡ್ ಎದ್ದಿದ ತಕ್ಷಣ ಆ್ಯಕ್ಚುಲಿ ನಾನು ಇವತ್ತು ಎಬ್ಬರಿಸಿದ್ದು ಸಾಗರ್. ಅವ್ರು ಕಾಲ್ ಮಾಡಿದರು. ಸೊ ಐ ವಾಸ್ ಜಸ್ಟ್ ಟಾಕಿಂಗ್ ವಿತ್ ಹೆಮ್ ಆ್ಯಂಡ್ ಅಬಿ ವಾಸ್ ಟಾಕಿಂಗ್ ಟು ಹಿಸ್ ಫಾದರ್. ಆ್ಯಂಡ್ ಎಲ್ಲ ಚಾಟಿ ವ್ಯಾಟಿ ಎಲ್ಲ ಆದಮೇಲೆ ನೌ ಐ ಗಾಟ್ ಟೈಮ್ ಫಾರ್ ಗ್ರೀನ್ ಟೀ ಆ್ಯಂಡ್ I thought of starting new vlog. And yeah, this is a new vlog. Happy Friday. Jasmine. Okay, so I'm ready for the day. Just now ಶಾರ್ ಮುಗಿಸ್ಕೊಂಡು ಬಂದೆ ಆ್ಯಂಡ್ ಅಭಿ ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಕೆಲಸಗಳಿತ್ತು ಆ್ಯಂಡ್ ಊಟ ಮುಗಿಸ್ಕೊಂಡು ನಾನು ಶಾರ್ ತೊಗೊಂಡು ಬಂದೆ. ಆ್ಯಂಡ್ ಇವಾಗ ಸದ್ಯಕ್ಕೆ ಆರಾಮ್ ಮಾಡೋದಷ್ಟೇ. ಆ್ಯಂಡ್ ಯಾವುದೇ ಎಡಿಟಿಂಗ್ ಕೆಲಸ ಇಲ್ಲ ಸದ್ಯಕ್ಕೆ. ಆ್ಯಂಡ್ ಇವತ್ತು ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕು, ನಾನು ಅದನ್ನು ಅಪ್ಲೋಡ್ ಮಾಡಿದ್ರೆ ಆಯಿತು. ಬಟ್ ಅಭಿ ಮಧ್ಯದಲ್ಲಿ ಎದೊಳ್ತಾ ಇದ್ದಾನೆ. ದ್ಯಾಟ್ ಇಸ್ ದಿ ಪ್ರಾಬ್ಲಮ್. ಆ್ಯಂಡ್ ಅವ್ನು ಮಲ್ಕೊಂಡಿದ್ದು 1:30, ಅಟ್ಲೀಸ್ಟ್ 3:30ವರೆಗೂ ಮಲ್ಕೋತಾನೆ ಅನ್ನೋದು ನನ್ನ ಗೆಸ್ಸು. ಯೂಶ್ವಲಿ ಹಂಗೆ ಆಗ್ತಾ ಇದ್ದಿದ್ದು. ಗೆಸ್ ಅಂತ ಯಾಕೆ ಹೇಳ್ತೀನಿ ಅಂತ ಅಂದರೆ ಯಾವಾಗಲೂ ಅದೇ ಥರ ಇರಲ್ಲ, ಚೇಂಜಸ್ ಆಗುತ್ತೆ. ಆ್ಯಂಡ್ ಇವತ್ತು ಅದೊಂದು ದಿನ ಅನ್ಬೋದು. ಯಾಕಂದರೆ ಅವನು ಮಧ್ಯದಲ್ಲಿ ಎದ್ದು ಅಳ್ತಾ ಇರೋದ್ರಿಂದ ಅವನು ಬೇಗ ಎದ್ಬಿಟ್ರೆ ಸಂಜೆಗೆಲ್ಲ ಕ್ರ್ಯಾಕಿಯಾಗಿ ಬಿಹೇವ್ ಮಾಡ್ತಾನೆ. ಎಷ್ಟು ಟಾರ್ಚರ್ ಇರುತ್ತೆ ಅಂತ ಅಂದರೆ ಕಂಪ್ಲೀಟಾಗಿ ಅವನ್ನ ಎಂಟರ್ಟೈನ್ ಮಾಡೋದಕ್ಕೆ ನಮಗೆ ಲೈಕ್ ವರ್ಕೌಟ್ ಆದಂಗೆ ಆಗಿಬಿಡುತ್ತೆ. ಆಚೆ ಕರ್ಕೊಂಡೋದ್ರು ಸುಮ್ಮನೆ ಇರಲ್ಲ, ಕ್ರಿಕೆಟ್ ಆಡಿದ್ರು ಅವನ ಜೊತೆ ಸುಮ್ಮನೆ ಇರಲ್ಲ, ಆ್ಯಂಡ್ ಟಿ ವಿ ನೋಡಿದ್ರು ಸುಮ್ಮನೆ ಇರಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ಸ್ಕ್ರೀನ್ ಟೈಮ್ ಅವನದಂತೂ ಇಲ್ಲವೇ ಇಲ್ಲ. ಸ್ಕ್ರೀನ್ ಟೈಮ್ ಅನ್ನೋದು ಅವ್ನಿಗಾಗೋದೇ ಇಲ್ಲ. ನಾನು ತುಂಬ ಲಕ್ಕಿ ಆ ವಿಷಯದಲ್ಲಿ ಮಾತ್ರ. ಬಿಕಾಸ್ ಈ ಒಂದು ಜನ್ರೇಷನ್ ಮಕ್ಕಳು ಯಾವಾಗಲೂ ಸ್ಕ್ರೀನ್ ಟೈಮ್ ತುಂಬ ಇರ್ತಾರೆ. ಆ್ಯಂಡ್ ಅಭಿ ಆ ಒಂದು ಹ್ಯಾಬಿಟ್ ಅವ್ನು ಚಿಕ್ಕ ವಯಸ್ಸಿಂದನೂ ಬೆಳೆಸ್ಕೊಂಬಂದಿಲ್ಲ. ಸ್ಕ್ರೀನ್ ಟೈಮ್ ಅನ್ನೋದು ತುಂಬ ಕಮ್ಮಿ ಅವನಿಗೆ. ಮೇ ಬಿ ದಿನದಲ್ಲಿ 1 hour ಅಂತ ಅನ್ಬೋದು. 1 hour ಕಮ್ಮಿನೇ, ಸುಮ್ಮನೆ ಓಡ್ತಾ ಇರುತ್ತದು. ಬಟ್ ಅವ್ನು ನೋಡ್ತಾ ಇರಲ್ಲ. ಅವನು ಆಟ ಆಡಬೇಕಷ್ಟೇ, ಆಚೆ ಹೋಗಬೇಕು ಅಷ್ಟೇ, ಎಲ್ಲರಿಗೂ ತರಲೆ ಮಾಡಬೇಕು, ಅವನದು ಅಷ್ಟೇ ಕಾನ್ಸಂಟ್ರೇಷನು. ಸೊ ಐ ಆಮ್ ಸೋ ಲಕ್ಕಿ ಸ್ಕ್ರೀನ್ ಟೈಮ್ ಅನ್ನೋ ವಿಷಯಕ್ಕೆ ಬಂದಾಗ. ಸೊ ನಾನಂತೂ ಆವಾಗಲಿಂದ ಬೇಡ್ಕೋತಾ ಇದ್ದೀನಿ ದೇವ್ರಿಗೆ, ಅಪ್ಪ ಅವ್ನು ಕರೆಕ್ಟಾಗಿ 2 hour ನಿದ್ದೆ ಮಾಡಿದ್ರೆ ಸಾಕು ಅಂತ. ಹೋಪ್ ಒಂದು ಸತಿ ಎದ್ದಿದ್ದ ನಾನು ಮಲಗಿಸ್ಬಿಟ್ಟು ಬಂದಿದ್ದೀನಿ. ಮತ್ತೆ ಹೋಪ್ ಅವ್ನು ಎದ್ದೋಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ.
ಓಕೆ, ಇವಾಗ 5 o'clock ಟೈಮು ಆ್ಯಂಡ್ ಲಂಚ್ ಆದಮೇಲೆ ಅಬಿಗೆ ಅವ್ನ ರುಟೀನ್ ಸ್ನಾನ ಮತ್ತು ಅವ್ನ ಲಂಚ್ ಎಲ್ಲ ಮುಗಿಸಿ ಅವನ್ನ ಮಲಗ್ಸಕ್ಕೆ ಕರ್ಕೊಂಡೋಗಿದ್ದೆ. ಯಾಕೋ ಇವತ್ತು ಐ ಡೋಂಟ್ ನೋ, ಅವ್ನು ಮಲ್ಕೊಂಡಾದ್ಮೇಲೆ ನಾನು ಯೂಶ್ವಲಿ ಎದ್ದು ಬರ್ತೀನಿ ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೆ. ಇವತ್ತು ಎದ್ದು ಬರೋದಕ್ಕೆ ಬಿಡಲಿಲ್ಲ ಅವನು. ನಾನು ಯಾವಾಗೆಲ್ಲ ಎದ್ದು ಆಚೆ ಬರ್ತಾಯಿದ್ದೆ ಅವಾಗೆಲ್ಲ ಅವನು ಎದ್ಬಿಟ್ಟು ಅಮ್ಮ ಅಂತ ಕರೀತಾ ಇದ್ದ. ಸೊ ಅವನ್ನ ಮಲಗ್ಸಕ್ಕೆ ಹೋಗಿ ನಾನು ಪಕ್ಕದಲ್ಲಿ ಹಾಗೆ ಮಲ್ಕೊಂಡು ನಾನು ನಿದ್ದೆ ಮಾಡಿಬಿಟ್ಟೆ. ಸೊ ಆಮೇಲೆ ಎದ್ದು ಐ ಜಸ್ಟ್ ಟುಕ್ ಶಾರ್ ಆ್ಯಂಡ್ ರೆಡಿ ಫಾರ್ ದ ಡೇ, ರೆಸ್ಟ್ ಆಫ್ ದ ಡೇ. ಆ್ಯಂಡ್ ನೆನ್ನೆ ಆ್ಯಕ್ಚುಲಿ ಅಮ್ಮನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅವ್ರದ್ದು ಕೀಮಾ ಪೋರ್ಟ್ ಇದೆಯಲ್ಲ ಅದನ್ನು ಫ್ಲಶ್ ಮಾಡಿಸ್ಬೇಕಾಗಿತ್ತು. ಸೊ ಅದನ್ನು 3 months ಒನ್ಸ್ ಮಾಡಿಸ್ತೀವಿ. ಬಿಕಾಸ್ ಅದು 3 months ಒನ್ಸ್ ಮಾಡಿಸ್ಲಿಲ್ಲ ಅಂತ ಅಂದರೆ ಇಟ್ ವಿಲ್ ಬಿ ಬ್ಲಾಕ್ಡ್. ಸೊ ಅದಕ್ಕೆ ಟು ಬಿ ಆನ್ ಅ ಸೇಫರ್ ಸೈಡ್ ಅದನ್ನು ಫ್ಲಶ್ ಮಾಡಿಸ್ತಾ ಇರ್ತೀವಿ 3 months ಒನ್ಸ್. ಸೊ ಪ್ರೀವಿಯಸ್ಲಿ ಐ ಥಿಂಕ್ ಡಿಸೆಂಬರಲ್ಲಿ ಹೋಗಿತ್ತು ಅಂತ ಅನ್ಕೊತೀನಿ. ಸೊ ಅದಾದಮೇಲೆ ನಾನು ಇವಾಗ ನಿನ್ನೆ ಹೋಗಿದ್ವಿ ನಾವು ಮಾಡಿಸೋದಕ್ಕೆ. ಸೊ ಎನಿವೇಸ್ ನಮಗೆ ಅಪಾಯಿಂಟ್ಮೆಂಟ್ ಇದ್ದಿದ್ದು 6:30 and 7ಗೆ. ಹೇಗೋ ನಮ್ಮ ಮನೆ ಬೇಗ ಬಿಟ್ವಿ, ಹಾಗೆ ಕಾಫಿ ಕುಡ್ಕೊಂಡು ಹೋಗೋಣ ಅಂತ. ಆಮೇಲೆ ಅಪ್ಪ ವಾಸ್ ಡಿಸೈಡೆಡ್, ಓಕೆ ಅಮ್ಮಂದು ಸ್ಪೆಕ್ಸ್ ಏನಿತ್ತು, ಅವ್ರದ್ದು ಲೆನ್ಸ್ ಏನಿತ್ತು ಅದು ಸ್ವಲ್ಪ ಬೆಂಡ್ ಆಗಿಬಿಟ್ಟಿತ್ತು. ಯಾಕಂದರೆ ನಮ್ಮ ಮನೆಯಲ್ಲಿ ಒಂದು ಚಿತಾರಿ ಇದೆ, ಮೈ ಸನ್. ಸೊ ಅವನು ಅಮ್ಮಂದು ಕನ್ನಡಕ ತೊಗೊಂಡು ಲೈಕ್ ಅವನೇನೇನೋ ಮಾಡೋದಕ್ಕೆ ಹೋಗ್ಬಿಟ್ಟು ಅದು ಸ್ವಲ್ಪ ಬೆಂಡ್ ಮಾಡಿಬಿಟ್ಟಿದ್ದ. ಅವರಿಗೆ ಇಲ್ಲಿ ಟೈಟ್ ಆಗ್ತಾಯಿತ್ತು. ಅದನ್ನು ಸ್ವಲ್ಪ ಸರಿ ಮಾಡಿಸೋಣ, ಇಲ್ಲ ಹೊಸ ಲೆನ್ಸ್ ತೊಗೊಳಕ್ಕಿದ್ರೆ ತೊಗೊಳ್ಳೋಣ ಅಂತ ಹೋದ್ವಿ ಲೆನ್ಸ್ ಕಾರ್ಟಿಗೆ. ದೆನ್ ಅದನ್ನು ನೋಡೋಕೆ ಹೋಗ್ಬಿಟ್ಟು ನಮ್ಮ ಕಾನ್ಸಂಟ್ರೇಷನ್ ಬೇರೆ ಕಡೆ ಶಿಫ್ಟ್ ಆಯಿತು, ಸನ್ಗ್ಲಾಸಸ್ಗೆ. ದೆನ್ ನಾವು ಎಲ್ಲರೂ ಸನ್ಗ್ಲಾಸಸ್ ತೊಗೊಂಡ್ವಿ ಆ್ಯಂಡ್ ಅದನ್ನು ಏನೇನು ರಿಪೇರ್ ಮಾಡಿಸೋದಕ್ಕೆ ಕೊಟ್ಟು ಸನ್ಗ್ಲಾಸಸ್ ಕಡೆ ಹೋದ್ವಿ. ಅಲ್ಲಿ ಹೋಗಿ ವಿ ಆಲ್ 4 ಗಾಟ್ ದಿ ಸನ್ಗ್ಲಾಸಸ್, ನ್ಯೂ ಸನ್ಗ್ಲಾಸಸ್. ಆ್ಯಂಡ್ ಐ ವಾಂಟ್ ಟು ಶೋ ಮೈನ್. ಆ್ಯಕ್ಚುಲಿ ಅಬಿದು ಮತ್ತು ಅಮ್ಮಂದು ಅಲ್ಲಿ ಮನೆಗೆ ಡೆಲಿವರ್ ಮಾಡ್ತೀವಿ ಅಂತ ಹೇಳಿದ್ರು. ಬಿಕಾಸ್ ಕರೆಂಟ್ಲಿ ಅದು ಸ್ಟಾಕ್ ಇರಲಿಲ್ಲ, ಜಸ್ಟ್ ಡಿಸ್ಪ್ಲೇ ದಿತ್ತಷ್ಟೇ. ಸೊ ಅವರು ಮನೆಗೆ ಡೆಲಿವರ್ ಮಾಡ್ತೀನಿ ಅಂತ ಅಂದರು. ಆ್ಯಂಡ್ ಅಪ್ಪಂದು ಆಲ್ರೆಡಿ ಅವ್ರು ಯೂಸ್ ಮಾಡ್ತಾ ಇದ್ದಾರೆ. ಸೊ ಐ ಕಾಂಟ್ ಶೋ ದಟ್ ನೌ ಟು ಯು ಪೀಪಲ್, ಬಟ್ ಐ ಕ್ಯಾನ್ ಶೋ ಮೈನ್. ಎಸ್, ದಿಸ್ ಇಸ್ ದಿ ಒನ್ ಐ ಗಾಟ್. ಸೊ ಈ ಥರ ಪ್ಯಾಟ್ರನಲ್ಲಿ ನಂದು ಇರಲಿಲ್ಲ ಯಾವ ಗ್ಲಾಸಸ್ಸು. ಸೊ ಅದಕ್ಕೆ ನಾನು ಈ ಥರ ಒಂದು ಸನ್ ಗ್ಲಾಸಸ್ ತೊಗೊಳ್ಳೋಣ ಅಂತ ತೊಗೊಂಡೆ. ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಪಪ್ಪ, he got me this and I love it. He got sunglasses for everybody. Such a sweet father, lucky to have him. And also ನಾನು ಅಬಿಗೆ ಒಂದು ಆ್ಯಕ್ಟಿವಿಟಿ ಟಾಯ್ ಥರ ತರಿಸಿದ್ದೆ, ವಿಚ್ ಇಸ್ ದಿಸ್. ಇದು ಅಮೆಝಾನಿಂದ ತರಿಸಿದ್ದು. ಲೈಕ್ ಏನಿಲ್ಲ, ಈ ಥರ ಒಂದು ಪ್ಯಾಡ್ ಇರುತ್ತೆ ಆ್ಯಂಡ್ ಅದಕ್ಕೆ ಒಂದು ವೈರ್ ಥರ ಇರುತ್ತೆ. ಅವನು ಯಾವ್ದಾದ್ರು ಶೇಪ್ ಥರ ಮಾಡ್ಬೋದು ಒಳಗಡೆ, ಆ ಥರ ಆ್ಯಕ್ಟಿವಿಟಿ. ಬಿಕಾಸ್ ಅವನೊಬ್ಬನೇ ಇರೋದ್ರಿಂದ ಹಿ ವಾಸ್ ಸೋ ಬೋರ್ಡ್ ಆ್ಯಂಡ್ ಅವ್ನಿಗೆ ಆ್ಯಕ್ಟಿವಿಟಿ ಕಮ್ಮಿ ಇದೆ ಅಂತ ಅನ್ನಿಸ್ತು. ಸೊ ಆ ಥರ ಒಂದು ಕೆಲವೊಂದು ಆ್ಯಕ್ಟಿವಿಟಿ ಮಾಡೋ ಅಂತ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಐ ಫೆಲ್ಟ್ ಇಟ್. ಸೊ ಇದೊಂದು ಬುಕ್ ಮಾಡಿದೆ ನಾನು ಅವನಿಗೋಸ್ಕರ. ಯಾ, ದ್ಯಾಟ್ಸ್ ಇಟ್. ಸೊ ನಾವು ಸನ್ಗ್ಲಾಸಸ್ ಎಲ್ಲ ತೊಗೊಂಡು ಆ್ಯಂಡ್ ದೆನ್ ವಿ went to hospital. This is the yesterday's part. I'm just shuffling everything. Okay, so ಇವಾಗ ನಾನು ಫ್ರೆಶ್ ಅಪ್ ಆಗಿ ಕೂತ್ಕೊಂಡು ಕರೆಂಟ್ ಸಿಚುವೇಶನ್ ಅಂತ ಬಂದರೆ, ಓ ಮೈ ಗಾಡ್, ಕರೆಂಟ್ ಸಿಚುವೇಶನ್ ಅಂತ ಬಂದರೆ ಇವಾಗ ಅಬಿನ ಕರ್ಕೊಂಡು ಅಪ್ಪ ಅಮ್ಮ ಆಚೆ ಹೋಗಿದ್ದಾರೆ. ಜಸ್ಟ್ ಹೀಗೆ ವಾಕ್ ಮಾಡ್ಕೊಂಡು ಬರ್ತೀವಿ ಅಂತ. ಆ್ಯಂಡ್ ಐ ಥಾಟ್ ಆಫ್ ಸ್ಟೇಯಿಂಗ್ ಎಟ್ ಹೋಮ್ ಬಿಕಾಸ್ ಮೇಡ್ ಬರ್ತಾರೆ. ಮೇಡ್ ಬಂದು ಅವ್ರದ್ದು ಸ್ವಲ್ಪ ಕೆಲಸ ಆಯಿತು ಮಾಡೋದಕ್ಕೆ. ಸೊ ಶಿ ವಿಲ್ ಕಮ್, ಯಾರಾದರೂ ಮನೇಲಿರಬೇಕು ಒಬ್ಬರು ಅವ್ರು ಬಂದಾಗ ಅಂತ. ಐ ಸ್ಟೇಡ್ ಬ್ಯಾಕ್ ಆ್ಯಂಡ್ ದಿ 3 went out. That's it. And going forward. Woke up late, missed the morning glaze, but the sunlight hits in so many ways. ಏನ್ ಮಾಡ್ತಿದ್ದೀಯ ಕಣ್ಣಮ್ಮ? ಬಾಲ್ ಆಡ್ತಿದ್ಯಾ? ಊಟ ತಿಂದ್ಯಾ ಮಗನೇ? ಗುಡ್ ಮಾರ್ನಿಂಗ್ ಆ್ಯಂಡ್ ದಿಸ್ ಇಸ್ ದ ನೆಕ್ಸ್ಟ್ ಡೇ. ಸೊ ನಾನೀಗ ಜಸ್ಟ್ ಎದ್ದಿದ್ದೀನಿ ಆ್ಯಂಡ್ ಎದ್ದು ತಿಂಡಿಗೆ ರೆಡಿ ಮಾಡಿಕೊಂಡೆ. ದ್ಯಾಟ್ಸ್ ಇಟ್. ಅಬ್ಬಿ ಅವರು ಎದ್ದಿದ್ದಾರೆ, ಸೊ ಅದಕ್ಕೆ ಕಿರ್ಚಾಡ್ತಾ ಇದ್ದಾರೆ. Can you give me 5 seconds, please? Okay? Can you keep quiet? Yes? Just go sit. Go sit. Oh. No.
ಓಕೆ ನಾನು ಈ ವಿಡಿಯೋ ಓಕೆ ಜಸ್ಟ್ ಅ ಸೆಕೆಂಡ್ ಓಕೆ ಡನ್ ವಿತ್ ದ ಜಾಬ್. ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.